ಈಗ ನಿಮಗೆ ಹಣ ಆಕರ್ಷಣೆ, ನಿಮಗೆ ದುಡ್ಡು ತುಂಬಾ ಚೆನ್ನಾಗಿ ಒಲಿಬೇಕು ಅಂದ್ರೆ ದಶಮಹಾವಿದ್ಯೆಯಲ್ಲೂ ಯಾವ ದೇವಿನ ಪೂಜಿಸ್ತಾರೆ? ಕಮಲಾತ್ಮಿಕ. ಕಮಲಾತ್ಮಿಕಾಗೆ ನಾವಿದು ಮುದ್ರೆನೂ ಇದನ್ನು ತೋರಿಸ್ತೀವಿ. ಆಮೇಲೆ ಅವಳಿಗೆ ಧ್ಯಾನ ಮುದ್ರೆಯನ್ನ ಹಾಕೊಂಡು ಒಂದು ಮಂತ್ರವನ್ನು ಹೇಳ್ತೀವಿ. ನೀವು ಹೇಳ್ತಕ್ಕಂಥ ಬೀಜಾಕ್ಷರ ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಕೂಡ ಯಾರೋ ಬರ್ಬೇಕಾದ್ರೂ ಇನ್ಯಾರೋ ಬರ್ತಾರೆ. ಕರೆಕ್ಟ್. ನಿಮ್ಗೆ ಗುರು ಸಿಗ್ಲಿ ಅಂತ ಹುಡುಕೊಂಡು ಹೋದ್ರೆ ಅರ್ಧ ಜೀವನ ಮುಗ್ದೋಗಿರುತ್ತೆ. ಎಲ್ಲರ ಮನೆಗಳಲ್ಲೂ ಇವತ್ತಿಗೂ ಅಷ್ಟೇ ಚಿರಪರಿಚಿತ ಅಂತ ಅನ್ನಕ್ಕಿಂತ ಅದೊಂದು ಪವರ್ಫುಲ್ ವೆಪನ್. ಅದೇನೆ ಕನಕದಾರ ಸ್ತೋತ್ರ. ಮಹಾಲಕ್ಷ್ಮಿನ ಭೂಮಿ ಕರೆಸ್ತಾರೆ. ಕರೆಕ್ಟ್. ನಿಜವಾಗ್ಲೂ ಆ ಅಜ್ಜಿ ದರಿದ್ರವನ್ನ ಹೋಗ್ಸೋದಕ್ಕಾಗಿ ಇವರು ಕನಕದಾರ ಸ್ತೋತ್ರವನ್ನ ರಚಿಸಿ 100 ಸ್ತೋತ್ರ ಹೇಳಿ ಅಜ್ಜಿ ಮನೆನ ಸಮೃದ್ಧಿಯನ್ನಾಗಿ ಮಾಡ್ತಾರೆ, ಲಕ್ಷ್ಮಿಯನ್ನೇ ಕರೆಸಿ. ಅಂಡ್ ಭಗವಂತನ ವಿಚಾರದಲ್ಲೂ ಅಷ್ಟೇ. ಈಗ ತಿರುಪತಿನೇ ಎಷ್ಟು ಒಳ್ಳೆ ಎಕ್ಸಾಂಪಲ್. ತಿರುಪತಿ ಅಂತಲ್ಲ, ಯಾವುದೇ ದೇವಸ್ಥಾನ ಆಗ್ಬೋದು, ನೀವು ಅನ್ಕೋತೀರ ನೀವೇ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀರ ಅಂತ. ಸುಳ್ಳು. ಅವನು ನಿಮ್ಮನ್ನ ನೋಡ್ಬೇಕು ಅಂದಾಗ ಅವ್ನ್ ಕರೀತಾನೆ. ಎಕ್ಸಾಕ್ಟ್ಲಿ. ಸೊ ಆಮೇಲೆ ನಾನು ಈಗ ಹೇಳ್ತಿದ್ನಲ್ಲ, ಈಗ ಕಾಮಾಖ್ಯ ದಶಮಹಾವಿದ್ಯೆಗಳು ಹೆಂಗ್ ಮಾತಾಡ್ತಿದ್ವಿ, ಈಗ ಬಗಳಮುಖಿ ಅದೇ ಕೋರ್ಟ್ ಕೇಸ್ಗಳಿದ್ರೆ ಬಗಳಮುಖಿನ ಪೂಜಿಸ್ತಾರೆ. ನಿಮಗೆ ಶತ್ರು ಸಂಹಾರ ಬೇಕು ಅಂದ್ರೆ ಕಾಳಿನ ಪೂಜಿಸ್ತಾರೆ. ಅದೇ ತರ ಈಗ ನಿಮಗೆ ಹಣ ಆಕರ್ಷಣೆ, ನಿಮಗೆ ದುಡ್ಡು ತುಂಬಾ ಚೆನ್ನಾಗಿ ಒಲಿಬೇಕು ಅಂದ್ರೆ ದಶಮಹಾವಿದ್ಯೆಯಲ್ಲೂ ಯಾವ ದೇವಿನ ಪೂಜಿಸ್ತಾರೆ? ಕಮಲಾತ್ಮಿಕ. ದಶಮಹಾವಿದ್ಯೆನಲ್ಲಿ ತಂತ್ರಗಳಲ್ಲಿ ಈ ಕಮಲವನ್ನ ಹಿಡ್ಕೊಂಡಿರುವಂತ ದೇವಿನ ನಾವೇನ್ ಪೂಜಿಸ್ತೀವೋ ಮನೆಯಲ್ಲೆಲ್ಲ ಇಟ್ಕೊಂಡಿರೋದು. ಹೌದು, 4 ಕೈ, ಒಂದು ಅಭಯಹಸ್ತ ಮತ್ತೆ ಇದು ಕೊಡ್ತಿರೋದು. ಕಮಲ ಹಿಡ್ಕೊಂಡ್ರೆ ಅವಳೇ ಕಮಲಾತ್ಮಿಕ. ಕಮಲಾತ್ಮಿಕಾಗೆ ನಾವಿದು ಮುದ್ರೆನೂ ಇದನ್ನು ತೋರಿಸ್ತೀವಿ. ಆಮೇಲೆ ಅವಳಿಗೆ ಧ್ಯಾನ ಮುದ್ರೆಯನ್ನ ಹಾಕೊಂಡು ಒಂದು ಮಂತ್ರವನ್ನು ಹೇಳ್ತೀವಿ ಅವಳಿಗೆ, ಲಕ್ಷ್ಮಿಗೆ. ಸೊ ಅದು ಏನು ಅಂದ್ರೆ ಕಮಲಾತ್ಮಿಕನ ಮಂತ್ರ ಅಂದ್ರೆ, ಈಗ ನಾವು ವೈದಿಕ ಧರ್ಮದಲ್ಲಿ ಲಕ್ಷ್ಮಿಗೆ ಪೂಜೆ ಮಾಡ್ಬೇಕು ಅಂದ್ರೆ ಶ್ರೀ ಸೂಕ್ತ ಹೇಳ್ಕೊಂಡು ಹೋಗ್ತೀವಿ. ಯಾಕಂದ್ರೆ ವೇದಗಳಲ್ಲಿ ಲಿಖಿತವಾಗಿದೆ ಅದಂತ ಶ್ರೀ ಸೂಕ್ತ ಹೇಳ್ತೀವಿ. ಏನದು ಶ್ರೀ ಸೂಕ್ತ? ಹಿರಣ್ಯವರ್ಣಾಂ ಹರಿಣಿಂ ಸುವರ್ಣ ರಜತ ಸೃಜಾಂ ಅಂತ ಶ್ರೀ ಸೂಕ್ತ, ಪುರುಷ ಸೂಕ್ತ, ಪಂಚಸೂಕ್ತಗಳನ್ನ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಈ ಒಂದೊಂದು ಸೂಕ್ತಗಳು ಅಂತ ವೈದಿಕ ಮಂತ್ರಗಳಲ್ಲಿ ಒಂದೊಂದು ಹೆಸರು ಕೊಟ್ಟಿರೋದು. ಇವಾಗ ನಾವು ರುದ್ರ, ನಮಕ, ಚಮಕ ಹೇಳೋಂಗೆ ಇದನ್ನು ಸೂಕ್ತಗಳು ಅಂತ ಒಂದೊಂದನ್ನ ಹೇಳೋದು. ನೀಳಾ ಸೂಕ್ತ, ಭೂ ಸೂಕ್ತ, ಪುರುಷ ಸೂಕ್ತ, ಶ್ರೀ ಸೂಕ್ತ ಅಂತ. ಅಂದ್ರೆ ಇದು ವೇದ ಮಂತ್ರಗಳನ್ನ ಜೋಡಿಸಿ ವೇದಗಳಲ್ಲಿ ಉಲ್ಲೇಖಿತವಾಗಿರೋದನ್ನ ನಾವು ಅಪೌರುಷೇಯ ಗ್ರಂಥಗಳು ಅಂತ ಕರೆಯೋದ್ರಿಂದ ಆ ಮಂತ್ರಗಳನ್ನ ಮೊದಲು ವೈದಿಕ ಧರ್ಮದಲ್ಲಿ ಬೇಗ ಫಸ್ಟ್ ಹೇಳ್ಕೊಡ್ತಾರೆ. ಯಾಕೆ ಅಂದ್ರೆ ಆ ಮಂತ್ರಗಳ ಕಲ್ತಾಗ ನಮ್ಗೆ, ಇವಾಗ ನೋಡಿ ಕನ್ಯಾಕುಮಾರಿಲೂ ಅದೇ ಹೇಳ್ತಾರೆ, ಕಾಶ್ಮೀರದಲ್ಲೂ ಅದೇ ಹೇಳ್ತಾರೆ. ನಮ್ಮ ಹತ್ರ ಏನ್ ಲೈಬ್ರರಿಲಿ ಇಟ್ಟಿರ್ತಾರೆ, ಟಿವಿಲಿ ಬರ್ತಿತ್ತು ಅವಾಗ ಹಳೆ ಕಾಲದಲ್ಲಿ ಕಲ್ ಮೇಲೆ ಬರ್ದಿತ್ತು ಅಂತಲ್ಲ, ಕಂಠಪಾಠ ಮಾಡಿ 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 ನೋಡಿ ಹಂಗೆ ಟ್ರಾನ್ಸ್ಫರ್ ಆಯ್ತು ಮಂತ್ರಗಳೆಲ್ಲ. ಸೊ ಆ ರೀತಿ ಇದು ಶ್ರೀ ಸೂಕ್ತ ಲಕ್ಷ್ಮಿಗೆ ಹೇಳುವಂತಹ ಸೂಕ್ತ ಮಂತ್ರಗಳು. ಸೊ ಅದೇ ತರ ದುರ್ಗಾ ಸೂಕ್ತ, ಗಣೇಶ ಸೂಕ್ತ ಎಲ್ಲ ಇದೆ. ಆ ಮಂತ್ರ ದೊಡ್ಡದು, ಒಂದು 3 ಪೇಜ್ ಹೇಳಕ್ ಆಗ್ಲಿಲ್ಲ ಜನಗಳಿಗೆ ಅಂತ ಹೇಳಿದ್ರೆ, ಕಮಲಾತ್ಮಿಕ ಅದು ಬೀಜಾಕ್ಷರ ಮಂತ್ರಗಳನ್ನ ಇಟ್ಕೊಂಡು ನೀವು 40 ದಿನ ಜಪ ಮಾಡ್ಬೋದು. ಓಂ ಹ್ರೀಂ ಶ್ರಿಯಂ ದೇಹಿ ಮಹಾಲಕ್ಷ್ಮಿ ಆಗಚ್ಚ, ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಮಮ ಗೃಹೆ ಆಗಚ್ಚ ಆಗಚ್ಚ ಮಹಾಲಕ್ಷ್ಮಿ. ಇದು ಫುಲ್ ಮಂತ್ರ. ಇದಿಷ್ಟು ಮಂತ್ರನ ಪೂಜೆ ಮಾಡೋವಾಗ ಹೇಳ್ಕೊಂಡು ಓಂ ಹ್ರೀಂ ಶ್ರಿಯಂ ದೇಹಿ ಮಹಾಲಕ್ಷ್ಮಿ ಆಗಚ್ಚ, ಇಷ್ಟು ಮಂತ್ರನ ಅವರು ಜಪ ಮಾಡ್ಕೋಬೇಕು. ಸೊ 21 ದಿನ 21,000 ಇದನ್ನ ಜಪ ಮಾಡ್ಕೊಂಡ್ರೆ ಅವರು ಶ್ರೀಚಕ್ರನಾದ್ರೂ ಇಟ್ಕೊಳ್ಳಿ, ಲಕ್ಷ್ಮಿ ಫೋಟೋನಾದ್ರೂ ಇಟ್ಕೊಳ್ಳಿ, ಅದನ್ನ ವೈಭವ ಲಕ್ಷ್ಮಿ ತರಾನೇ ಒಂದು ಪೂಜೆ ಮಾಡ್ಕೋತಾರೋ, ಅಥವಾ ಶ್ರೀಚಕ್ರನ ಹಿಂಗೆ. ಇದರ ಪೂಜಾ ವಿಧಾನ ಏನು? ಪೂಜಾ ವಿಧಾನ ಅದೇನೆ, ದೇವ್ರ ಫೋಟೋನಾದ್ರೂ ಇಟ್ಕೋಬಹುದು, ಅಥವಾ ಒಂದು ದೀಪ ಹಚ್ಚಿಟ್ಕೊಂಡು ಅದ್ರಲ್ಲೇ ದೇವಿನ ಆವಾಹನೆ ಮಾಡ್ಕೊಂಡು ಮಾಡಬಹುದು. ಅಥವಾ ಅವ್ರು ಒಂದು ಆಕ್ಚುಲಿ ನಾವೆಲ್ಲ ಇದ್ರ ಮೇಲೆ ಮಣೆ ಮೇಲೆನೆ ಒಂದು ರಂಗೋಲಿನಲ್ಲೂ ಶ್ರೀಚಕ್ರ ಬರ್ತೀವಿ, ಶ್ರೀಚಕ್ರ ಬರೆದು ಅದಕ್ಕೂ ಪೂಜೆ ಮಾಡಬಹುದು. ಅಥವಾ ಶ್ರೀಚಕ್ರದ ಒಂದು ಪ್ಲೇಟ್ ಇಟ್ಕೊಂಡು ಪೂಜೆ ಮಾಡಬಹುದು. ಅಥವಾ ಏನು ಇಲ್ಲ ಅಂತ ಹೇಳಿದ್ರೆ ತುಂಬಾ ಲಕ್ಷ್ಮಿ ಫೋಟೋ ಅಂತೂ ಎಲ್ಲರ ಮನಲ್ಲೂ ಇರುತ್ತೆ, ಅದಕ್ಕೆ ಒಂದು ಸುಗಂಧ ಭರಿತ ಪುಷ್ಪವನ್ನ ಹಾಕಿ, ಬಿಳಿ ಪುಷ್ಪಗಳು ಹಾಕಿ, ನಿಮ್ಮ ಮನಸ್ಸಿನ ಸಂಕಲ್ಪವನ್ನ, ಅಂದ್ರೆ ಈ ಜನ್ಮದಲ್ಲಿ ನನ್ನ ಮನುಷ್ಯನನ್ನಾಗಿ ಸೃಷ್ಟಿಸ್ಬಿಟ್ಟಿದ್ಯಮ್ಮ ದೇವಿ, ಆದ್ರೆ ನೀನಿಲ್ದೆ ನಾನು ಬದುಕಕ್ಕಾಗಲ್ಲ, ಎಲ್ಲಾ ಸ್ವರೂಪದಲ್ಲೂ ನೀನ್ ಬೇಕು. ಅದು ಟೇಬಲ್ ಆಗಿರ್ಲಿ, ಚೇರ್ ಆಗಿರ್ಲಿ, ಲೈಟ್ ಆಗಿರ್ಲಿ, ಮೈಕ್ ಆಗಿರ್ಲಿ, ಬಟ್ಟೆ ಆಗಿರ್ಲಿ, ಎಲ್ಲದಕ್ಕೂ ನೀನ್ ಬೇಕಾಗಿರೋದ್ರಿಂದ ನನ್ನ ಕೈ ಬಿಡದೆ ಕಾಪಾಡ್ಬೇಕು ಅಂತ 21 ದಿನಾನು ನಿರ್ವಿಘ್ನವಾಗಿ ನಾನು ಮಾಡೋದಕ್ಕೂ ಯೋಗ್ಯತೆ ಕೊಡು ಅಂತಾನೆ ಮಾಡ್ಬೇಕು. ಯಾಕಂದ್ರೆ ತುಂಬಾ ವಿಘ್ನಗಳು ಬರುತ್ತೆ. ನಿಮ್ನೆಲ್ಲ ಊರ್ಗ್ ಹೋಗೋಂಗ್ ಮಾಡ್ತಾರೆ, ಯಾವ್ದೋ ಸಾವಾಗತ್ತೆ, ಅಥವಾ ನಿಮ್ಗೆ ಮನೇಲೆ 3 ಗಂಟೆ ತನಕ ಜಗಳ ಆಡಿಸ್ಬಿಟ್ಟು ರಾತ್ರಿ ಬೆಳಗ್ಗೆ ಎದ್ದೇಳ್ದೇ ಇರೋಂಗ್ ಮಾಡ್ತಾರೆ. ಇದೆಲ್ಲ ನೇಚರ್ ನಿಮ್ಮನ್ನ ಟೆಸ್ಟ್ ಮಾಡುತ್ತೆ.
ಆವಾಗ ನೀವು ಸಂಕಲ್ಪ ಮಾಡಿಕೊಂಡು 21 ದಿನ ಮಾಡಿ. ಇದನ್ನ ಆಕ್ಚುಲಿ ಜೀವನ ಪೂರ್ತಿ ಸತತವಾಗಿ ಮಾಡಬೇಕು. ಆದ್ರೂ ಏನೋ ಒಂದು ಕಾರ್ಯ ಆಗ್ಲಿ ಅನ್ಕೊಂಡಾಗ 21 ದಿನ ಮಾಡಿದಾಗ ನಿಮ್ದು ಹಳೇದು ಕೆಲವು ಕರ್ಮಗಳು, ಪೆಂಡಿಂಗ್ ಕರ್ಮಗಳು ಮುಗಿಯತ್ತೆ. ದೇವಿನೇ ನಿಮ್ಗೊಂದು ದಾರಿ ತೋರಿಸ್ತಾಳೆ. ಓಂ ಹ್ರೀಂ ಶ್ರಿಯಂ ದೇಹಿ ಮಹಾಲಕ್ಷ್ಮಿ ಆಗಚ್ಚ. ಇಲ್ಲ ಅಂದ್ರೆ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿ ಆಗಚ್ಚ. ಇದನ್ನು ಹೇಳ್ಬೋದು. ಓಂ ಶ್ರೀಂ ಅಂದ್ರೆ ಶ್ರೀಂ ಇಸ್ ಲಕ್ಷ್ಮಿ ಬೀಜಾಕ್ಷರ ಮಂತ್ರ. ಓಂ ಶ್ರೀಂ ಹ್ರೀಂ ಶ್ರೀಂ, ಹ್ರೀಮು ಮಾಯಾ ಬೀಜಾಕ್ಷರ. ಯಾವ ಮುಖಾಂತರವಾಗಾದ್ರೂ ನಿಮಗ್ ಬರಬಹುದು ದುಡ್ಡು. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿ ಆಗಚ್ಚ. ಈ ಮಂತ್ರವನ್ನ ಅವರು ದಿನಕ್ಕೆ 1000 ಅಂತ ಜಪ ಮಾಡ್ಕೊಳ್ಳಿ. ಬೆಳಗ್ಗೆ 500 ಮಾಡ್ಲಿ, ರಾತ್ರಿ ಸಂಜೆ 500 ಮಾಡ್ಲಿ, ಆ ತರ ಮಾಡ್ಕೋಬಹುದು. ಸೊ ಇದು ಪವರ್ಫುಲ್ ಮಂತ್ರಗಳಾಗಿರೋದ್ರಿಂದ ಕಮಲಾತ್ಮಿಕ ಮಂತ್ರ. ಯಾಕೆ ತಂತ್ರಗಳಲ್ಲಿ ಮಂತ್ರಗಳನ್ನ ಹೇಳ್ಕೊಟ್ಟು ಮಾಡಿಸ್ತಾ ಇದ್ರು ಅಂದ್ರೆ, ತಂತ್ರಗಳಲ್ಲಿ ಬೀಜಾಕ್ಷರ ಮಂತ್ರಗಳನ್ನ ಹೇಳ್ಕೊಳ್ಳೋದು ಹೆಂಗೆ ಅಂದ್ರೆ, ನೀವೊಂದು ಮಾವಿನ ಬೀಜನ ಬಿತ್ತಿದ್ರೆ ಅದೊಂದು ಹೆಮ್ಮರವಾಗಿ ಬೆಳೆದು, ಯಾವ್ದೋ ಒಂದು ಬೀಜ, ಒಂದು ಬೀಜನ ನೀವು ಬಿತ್ಕೋಬೇಕು ನಿಮ್ ಜೀವನದಲ್ಲಿ, ಅದು ಒಂದು ದೊಡ್ಡ ಮರವಾಗಿ ಬೆಳೆದು ಎಷ್ಟೊಂದು ಫಲಪುಷ್ಪಗಳನ್ನ ಕೊಡುತ್ತೆ ಒಂದೇ ಬೀಜ. ಸೊ ಅದೇ ರೀತಿ ಬೀಜಾಕ್ಷರ ಮಂತ್ರಗಳಿಂದ ನಿಮ್ಮ ಜೀವನದಲ್ಲಿ ಏನೇ ಆಕಾಂಕ್ಷೆ ಇದ್ರೂ ಅದು ಹೆಮ್ಮರವಾಗಿ ಬಂದು ಫಲಪುಷ್ಪಗಳನ್ನ ಕೊಟ್ಟು ನಿಮ್ಗೆ ಸಮೃದ್ಧಿಯನ್ನ ಕೊಡುತ್ತೆ ಅನ್ನೋದಕ್ಕಾಗಿ ತಂತ್ರ ಮಂತ್ರಗಳನ್ನ ಈ ರೀತಿ ಮಾಡಿಕೊಟ್ರು, ನಮ್ಗೆ ಹೆಣೆದು ಕೊಟ್ಟಿದ್ದಾರೆ. ಯಾಕಂದ್ರೆ ಈಗ ದಶಮಹಾವಿದ್ಯೆ ಅಥವಾ ಬೀಜಾಕ್ಷರಗಳು ಹೇಳ್ಬೇಕಂದ್ರೆ ನಿಮಗೆ ಯಾವಾಗ್ಲೂ ಒಂದು ಗುರು ಇರ್ಲೇಬೇಕು. ಕಾರಣ ಏನು ಅಂದ್ರೆ, ನೀವ್ ಹೇಳ್ತಕ್ಕಂಥ ಬೀಜಾಕ್ಷರ ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಕೂಡ ಯಾರೋ ಬರ್ಬೇಕಾದ್ರೂ ಇನ್ಯಾರೋ ಬರ್ತಾರೆ. ಕರೆಕ್ಟ್. ಯಾಕೆ ನಿಮ್ಗೆ ಅಂದ್ರೆ, ಕೆಲವು ಸತಿ ಅದ ನೀವು ಮುದ್ರೆಗಳು ಇಟ್ಕೊಳ್ಳೋದಾಗ್ಲಿ, ಪೂಜೆ ಮಾಡ್ಬೇಕಾಗಿರ್ಲಿ, ಕೆಲವನ್ನ ಅವರು ಹೇಳ್ಕೊಳ್ಳೋದಕ್ಕೆ ಅಕ್ಕಪಕ್ಕದಲ್ಲಿರುವಂತ ಸ್ವಾಮಿಗಳನ್ನ ಅವ್ರನ್ನೆಲ್ಲಾನು ಒಂದ್ಸತಿ ಕನ್ಸಲ್ಟ್ ಮಾಡಬಹುದು, ಪೂಜೆ ಮಾಡ್ಬೋದು. ಆದ್ರೆ ಕಲಿಯುಗದಲ್ಲಿ ಏನಾಗದ್ ಗೊತ್ತಾ ರಾಜೇಶ್ ಜಿ, ನಿಮ್ಗೆ ಗುರು ಸಿಗ್ಲಿ ಅಂತ ಹುಡ್ಕೊಂಡು ಹೋದ್ರೆ ಅರ್ಧ ಜೀವನ ಮುಗ್ದೋಗಿರುತ್ತೆ. ಇದೆಲ್ಲ ಹಳೆ ಯುಗದಲ್ಲಿ ನಿಮ್ಗೆ ಕೂಡಿಸ್ಕೊಂಡು ಬರೀ ವೈದಿಕ ವಿದ್ಯೆನ ಧರ್ಮ ಎಲ್ಲ ಹೇಳ್ಕೊಳ್ತಾ ಹೋದಾಗ ಒಂದೊಂದೇ ಟ್ರಯಲ್ ಅಂಡ್ ಎರರ್ನು ಮಾಡ್ತಿದ್ರು. ಸೂತ್ರಗಳನ್ನ ಡಿಕೋಡ್ ಮಾಡ್ತಾ ಇದ್ರು, ಬ್ರಹ್ಮಸೂತ್ರಗಳಾಗ್ಲಿ ಮಂತ್ರಗಳನ್ನಾಗಿರ್ಲಿ. ಈ ಮಂತ್ರ ಹಿಂಗ್ ವರ್ಕ್ ಆಗುತ್ತಾ ಅಂತ ಔಷಧಿ ತರ ಅವರೆಲ್ಲ ಮಾಡಿ ಓಕೆ ವರ್ಕ್ ಆಗುತ್ತೆ ಅಂತ ನಮಗ್ ಕೊಡೋರು. ಆದ್ರೆ ಕಲಿಯುಗದಲ್ಲಿ ಏನಾಗಿದೆ, ನಮ್ಗೆ ಆ ರೀತಿ ಗುರುನ್ ಹುಡ್ಕೋದ್ರಲ್ಲಿ ನಿಮ್ ಅರ್ಧ ಜೀವನ ಮುಗಿದೋಗುತ್ತಲ್ಲ. ಸೊ ಅದಕ್ಕೆ ಓಂ ಅನ್ನ ಸ್ಟಾರ್ಟಿಂಗ್ ಅಲ್ಲಿ ಹಾಕ್ತಿವಿ. ಓಂ ಹಾಕಿದಾಗ ನಿಮ್ಗೆ ಪ್ರಣವ ಅಂತ, ನೀನ್ ಏನೇ ತಪ್ಪು ಮಾಡಿದ್ರು ಅದನ್ನ ಸ್ವಲ್ಪ ಅದು ಸರಿಪಡಿಸುತ್ತೆ. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿ ಆಗಚ್ಚ ಅಂತ ಮಾಡಿದಾಗ ನಿಮ್ಗೆ ಅದು ಹೊರಟೋಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ಭಕ್ತಿ ಮುಖ್ಯ. ಯಾಕೆ ಈ ಬೀಜಾಕ್ಷರ ಮಂತ್ರಗಳನ್ನೆಲ್ಲ ಮಾಡೋದು ಏನಂದ್ರೆ, ಸ್ವಲ್ಪ ಬೇಗ ತೀವ್ರತೆಯಿಂದ ಬೇಗ ಹೈವೇಲ್ ರೀಚ್ ಆಗಿ ನೀವು ಅಂತ. ಇಲ್ಲ ನೀವು ಬರೀ ಭಕ್ತಿ ಪ್ರಧಾನದಲ್ಲಿ ಭಜನೆ ಮಾಡ್ಕೊಂಡು ದೇವ್ರನ್ನ ಕೇಳ್ಕೋಬಹುದು. ಆದ್ರೆ ನಿಮ್ಗೆ ಅದ್ ಏನ್ ವಸ್ತು ಬೇಕೋ ಅದನ್ನ ಕರೆಕ್ಟ್ ಆಗಿ ಅಟ್ರಾಕ್ಟ್ ಮಾಡ್ಬೇಕು ಅಂದಾಗ ನಿಮಗ್ ಬೀಜಾಕ್ಷರ ಮಂತ್ರಗಳು ಬೇಕು. ಅಂಡ್ ಎಷ್ಟೋ ವರ್ಷಗಳಿಂದ ಎಲ್ಲರ ಮನೆಗಳಲ್ಲೂ ಇವತ್ತಿಗೂ ಅಷ್ಟೇ ಚಿರಪರಿಚಿತ ಅಂತ ಅನ್ನಕ್ಕಿಂತ ಅದೊಂದು ಪವರ್ಫುಲ್ ವೆಪನ್. ಅದೇನೇ ಕನಕದಾರ ಸ್ತೋತ್ರ. ಶಂಕರಾಚಾರ್ಯರು ಹೇಳ್ಕೊಟ್ಟಂತ ಆ ಸ್ತೋತ್ರ ಏನಿತ್ತಲ್ಲ, ವಾವ್, ಮಹಾಲಕ್ಷ್ಮಿನ ಭೂಮಿ ಕರೆಸ್ತಾರೆ. ಕರೆಕ್ಟ್. ಅದು ಅದೇ ಕನಕದಾರ ಸ್ತೋತ್ರ ಎಲ್ಲರ ಮನೆಯಲ್ಲೂ ಹಂಗೆ ಪ್ಲೇ ಮಾಡಿಟ್ಟಿರ್ತಾರೆ. ಅಂದ್ರೆ ನಾವು ರಿಸೈಟ್ ಮಾಡೋದಕ್ಕಿಂತ ಹೇಳೋದಕ್ಕಿಂತ ಹಾಕಿಟ್ಬಿಟ್ರು ದೇವಿ ಬರ್ತಾಳೆ ಅಂತ. ಶಂಕರಾಚಾರ್ಯರೇ ಎಂತ ಅದ್ಭುತ ಅಂತ ಹೇಳಿದ್ರೆ, ಕಾಲ್ನಡಿಗೆಯಲ್ಲೇ ಭಾರತ ದೇಶವನ್ನ 4 ಸತಿ ಸುತ್ತ ಹಾಕಿ, ಮತ್ತೆ ಅವರು ತುಂಬಾ ಚಿಕ್ಕವರಾಗಿದ್ದಾಗ್ಲೇ ಆಧ್ಯಾತ್ಮಿಕವಾಗಿ ಮಾತಾಡ್ತಾ ಇದ್ದಾಗ ಸೊಸೈಟಿ ಅವ್ರನ್ನ ಒಪ್ಕೊಳ್ಳಿಲ್ಲ. ಅಂದ್ರೆ ಚಿಕ್ಕ ಮಕ್ಳು ಇವಾಗ ಬಂದ್ಬಿಟ್ಟು ನಿಮ್ಗೇನೋ ಸ್ವಾಮೀಜಿಗಳ ತರ ಜ್ಞಾನ ಹೇಳ್ಕೊಡ್ತಾರೆ ಅಂತಾರೆ. ನಮ್ಮ ಸಮಾಜದಲ್ಲಿ ಏನ್ ಮಾಡ್ತಾರೆ, ವಯಸ್ಸಾಗಿದ್ರೆ ಮಾತ್ರ ಹೋಗಿ ಕಾಲಿಗೆ ನಮಸ್ಕಾರ ಮಾಡೋದು, ವಯಸ್ಸಾಗಿರೋನು ತಪ್ಪು ಹೇಳಿದ್ರು ಕೆಲವು ಸತಿ ಒಪ್ಕೊಂತೀವಿ, ಹೌದು 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 ಗುರುಗಳೇ ನೀವ್ ಹೇಳಿದ್ದೆಲ್ಲ ಕರೆಕ್ಟ್ ಅಂತ. ಅದೇ ಚಿಕ್ಕ ಹುಡುಗ ನಿಂಗೇನೋ ಗೊತ್ತು ಸುಮ್ನೆ ಕೂತ್ಕೊಳ್ಳೋ ಅಂತಂತಾರೆ. ಶಂಕರಾಚಾರ್ಯರಿಗೆ ಅದು ಯಾವಾಗ್ಲೂ ಪ್ರಶ್ನೆ ಇತ್ತು, ಯಾಕೆ ನಾನು ಚಿಕ್ಕವನಾಗಿ ಹೇಳಿದ್ರೆ ಯಾಕಮ್ಮ ಅವರೆಲ್ಲ ಕೇಳಲ್ಲ ಅಂತಂದಾಗ, ಅದೇ ಈಗೆಲ್ಲ ವಯಸ್ಸಾದವರೇ ಹೇಳ್ಬೇಕು ಅಂತ ಅನ್ನೋದಿರುತ್ತೆ. ಶಂಕರಾಚಾರ್ಯರು ಒಂದ್ಸತಿ ನಚಿಕೇತನ ಕಥೆನ ಒಬ್ರು ಯಾರೋ ಬೀದಿಲ್ ನಾಟಕ ಆಡೋದನ್ನ ನೋಡ್ತಾರೆ. ನಚಿಕೇತನ ಕಥೆ ಕಠೋಪನಿಷತ್ತಲ್ಲಿ ಬರುತ್ತೆ. ಅವ್ನು ಯಮನ ಹತ್ರ ಹೋಗ್ಬಿಟ್ಟು ಕೇಳೋದು ವರಾನ, ಆತ್ಮ ಅಂದ್ರೆ ಏನು ಅಂತ. ಅದನ್ನ ನೋಡ್ಬಿಟ್ಟು ಅವ್ರು ಪ್ರೇರೇಪಿತರಾಗಿ, ಅಮ್ಮ ನಾನು ಸನ್ಯಾಸಿ ಆಗ್ಬೇಕು ಅಂತ ಹೋಗ್ತಾರೆ. ಸನ್ಯಾಸಿ ಆದ್ಮೇಲೆ ಅವ್ರೆಲ್ಲಾ ಕಡೆ ಓಡಾಡ್ಕೊಂಡೇನೆ, ಭಿಕ್ಷಾಟನೆ ಮಾಡ್ಕೊಂಡೇನೆ ಊಟ ಮಾಡ್ತಿರ್ತಾರೆ. ನಮ್ಮ ಜನಾಂಗದಲ್ಲೂ ತುಂಬಾ ನಮ್ ಜನರು ಕೂಡ ಭಾರತ ದೇಶದಲ್ಲಿ ಹಿಂದೆ ಎಲ್ರು ವಾರ ಅನ್ನ ಅಂತ ಹೋಗೋರು. ಇದು ಎಷ್ಟು ಬ್ಯೂಟಿಫುಲ್ ಆಗಿತ್ತು, ಶ್ರದ್ಧೆ ಅಂತ. ಇವಾಗ ಅನೇಕ ಆಶ್ರಮಗಳಲ್ಲಿ ನಿಮ್ಗೆ ಹೋಗಿ ಭಿಕ್ಷೆ ಬೇಡೋದ್ನು ಒಂದಿಟ್ಟಿದ್ದಾರೆ. ಯು ರಿಮೆಂಬರ್? ಅದನ್ನ ತಗೊಂಡೆ ನೀನ್ ಈಗೋ ಹೋಗ್ಬೇಕು ಅನ್ನೋದಕ್ಕೆ, ನೀನ್ ಭಿಕ್ಷೆ ತಗೊಂಡೆ ನೀನ್ ಕರ್ಮ ಹೋಗಿಸ್ಕೊಳ್ಳೋದಕ್ಕೆ ತಿನ್ಬೇಕು ಅನ್ನೋದು. ಇಲ್ಲೂ ವಾರ ಅನ್ನ ಅಂತ ಮಾಡೋರು. ಅವಾಗೆಲ್ಲ ಮನೆಗಳ ಮುಂದೆ ಬರೋರಲ್ಲ, ಓಂ ನಮೋ ವೆಂಕಟೇಶಾಯ ಅಂದ್ರೆ ನಾವು ಹೋಗಿ ಅಕ್ಕಿ ಹಾಕ್ತಾ ಇದ್ವಿ ಶ್ರಾವಣ ಮಾಸದಲ್ಲಿ. ಯಾಕಂದ್ರೆ ನೀನು ಹಂಗ್ ತಗೊಂಡೇ ತಿನ್ಬೇಕು, ಅವಾಗ ನೀನ್ ಈಗೋ
ಎಲ್ಲಾ ಜನ್ಮದ ಕರ್ಮಗಳು ಹೋಗುತ್ತೆ, ಅಹಂಕಾರ ಹೋಗ್ಲಿ ಅಂತ. ಸೊ ಇವರು ಆಗಿನ ಕಾಲದ ಜನ ಎಲ್ಲ ಅವ್ರೇನ್ ಮನೆ ಕಟ್ಕೋ, ಸ್ಟವ್ ಇಟ್ಕೋ, ಅಟ್ಯಾಚ್ಮೆಂಟು, ನಂದು ಡಬ್ಬ, ನಂದು ಬೇಳೆ, ನಂದು ಸಾರು ಅದೆಲ್ಲ ಇಟ್ಕೋತಿರ್ಲಿಲ್ವಲ್ಲ. ಇವರೆಲ್ಲ ಸ್ವಾಮಿಗಳಾಗಿ ಎಲ್ಲಾನು ಏನೋ ಒಂದ್ ತಿಂದ್ರಾಯ್ತು, ದೇವ್ರನ್ನ ಸೇರ್ಬೇಕು ಅಂತಾನೆ ಭಿಕ್ಷಾಟನೆಗೆ ಹೋಗೋರು. ಹಾಗೆ ಹೋಗ್ಬೇಕಾರೆ ಒಂದು ಅಜ್ಜಿ ಮನೆಗೆ ಹೋಗ್ತಾರೆ. ಅವ್ರು ಅವಾಗ ಭಿಕ್ಷೆ ಬೇಡ್ದಾಗ, ಸಾಮಾನ್ಯ ಏಕಾದಶಿನಲ್ಲಿ ಉಪವಾಸ ಮಾಡಿದವರು ದ್ವಾದಶಿ ದಿನ ಅದನ್ನ ಬ್ರೇಕ್ ಮಾಡಬೇಕು ಅಂದಾಗ ನಲ್ಲಿಕಾಯಿ ತಿಂದ್ಬಿಟ್ಟೆ ಬ್ರೇಕ್ ಮಾಡ್ತಿದ್ರು. ಸೊ ಅದರಿಂದ ಹೋಗ್ಬೇಕು ಅಂತ ಅನ್ನೋದು. ಆ ಅಜ್ಜಿ ಮನೆಯಲ್ಲಿ ಹೋಗ್ಬಿಟ್ಟು ಹುಡುಕ್ತಾಳೆ, ಏನೂ ಇರೋದಿಲ್ಲ ಕೊಡೋದಕ್ಕೆ. ಅದಕ್ಕೆ ಪಾಪ ಇಷ್ಟು ಪುಟ್ಟ ಬಾಲಕ ಬಂದು ಕೇಳ್ತಾ ಇದ್ದಾನೆ, ಏನೂ ಕೊಡೋಕ್ಕಾಗಲ್ಲ. ಆಮೇಲೆ ಅವನಿಗೆ ಅಷ್ಟು ಸೂರ್ಯನ ತೇಜಸ್ಸು, ಅಂದ್ರೆ ನಿಮ್ಗೆ ಭಕ್ತಿ ಇರೋರ್ಗೆ ಆ ಪ್ರಭಾವಳಿ ಇರುತ್ತಲ್ಲ, ಅಷ್ಟು ತೇಜಸ್ ಇದೆ, ಏನೂ ಇಲ್ವಲ್ಲ ಕೊಡಕ್ಕೆ ಅಂತಂದಾಗ ಅಜ್ಜಿಗೆ ಟಣ್ಣಂತ ಜ್ಞಾಪಕ ಬರುತ್ತೆ. ಓ ಇರು, ನಾನು ಏಕಾದಶಿ ಆದ್ಮೇಲೆ ನಾನು ಇದು ಇಟ್ಟಿದ್ದೆ ಮನೇಲಿ. ಅಷ್ಟು ಕಡು ಬಡ್ತಾನ ಅಜ್ಜಿಗೆ. ಪಾಪ ಆ ಅಜ್ಜಿ ಒಣಗೋಗಿರೋ ಮುಖ, ಹಿಂಗೆ ಕೋಪ ಮಾಡ್ಕೊಂಡ್ ಬಂದಿರುತ್ತೆ. ಆಮೇಲೆ ಹುಡುಕ್ಬಿಟ್ಟು ಕೊಡುತ್ತೆ, ಇರು ಏನು ಕೊಡಕ್ಕಿಲ್ವಲ್ಲ ಅಂದ್ಬಿಟ್ಟು 2 ನಲ್ಲಿಕಾಯಿನ ಅಲ್ಲೇನು ಇಟ್ಕೊಂಡಿದ್ರು ಅದನ್ನು ಒಣಗೋಗಿರೋ ನಲ್ಲಿಕಾಯಿನ ತಗೊಂಬಂದು ಅವ್ನಿಗೆ ಹಾಕ್ತಾರೆ. ಅವಾಗ ನಿಜವಾಗ್ಲೂ ಶಂಕರಾಚಾರ್ಯರಿಗೆ ಅವ್ರಿಗೆ ಒಂದು ಜ್ಞಾನ ಇತ್ತು, ಎಲ್ಲವನ್ನು ನೋಡೋ ಅಂಥದ್ದು ಸೂಕ್ಷ್ಮ ಜ್ಞಾನ. ಸೊ ಅದ್ರ ಮೂಲಕನೂ ನೋಡಿದಾಗ ಅಜ್ಜಿ ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ಅಜ್ಜಿ ಹತ್ರ ಏನೂ ಇಲ್ಲ, ಕಡು ಬಡತನ ಅಂತಂದಾಗ ನಿಜವಾಗ್ಲೂ ಆ ಅಜ್ಜಿ ದರಿದ್ರವನ್ನ ಹೋಗ್ಸೋದಕ್ಕಾಗಿ ಇವರು ಕನಕದಾರ ಸ್ತೋತ್ರವನ್ನ ರಚಿಸಿ ಅಜ್ಜಿ ಮನೇನ ಸಮೃದ್ಧಿಯಾಗಿ ಯಾವಾಗ್ಲೂ ನೀನು ಇಟ್ಟಿರ್ಬೇಕು, ದನಕನಕಗಳನ್ನ ಕೊಟ್ಟು ನೀನು ಅವಳನ್ನ ಕಾಪಾಡ್ಬೇಕು ಅಂತಂದ್ಬಿಟ್ಟು ಇವ್ರ ಸ್ತೋತ್ರ ಹೇಳಿ ಅಜ್ಜಿ ಮನೇನ ಸಮೃದ್ಧಿಯನ್ನಾಗಿ ಮಾಡ್ತಾರೆ, ಲಕ್ಷ್ಮಿಯನ್ನೇ ಕರೆಸಿ. ಆ ತಾಕತ್ತು ನೋಡಿ ಋಷಿ ಮುನಿಗಳಿಗೆ ಎಷ್ಟಿತ್ತು ಅಂತ ಹೇಳೋದು. ಶಂಕರಾಚಾರ್ಯರಂತೂ ಆಕ್ಚುಲಿ ಶಿವನ ಒಂದು ಇದೇ ಬಂದಿದ್ದು ಅವತಾರ, ಅವರಾಗ ಬಂದ್ರು ನಮ್ಗೆಲ್ಲ ಜ್ಞಾನ ಹಂಚಕ್ಕೆ ಅಂತಾನೆ ಇರೋದು. ಸೊ ಅವರು ದೇವಿನ, ಅವ್ರನ್ನು ಅಷ್ಟೇ ಕೊಲ್ಲೂರು ಮೂಕಾಂಬಿಕೆನೂ ಕರದಲ್ಲೇ ಕೂಡ್ಸಿದ್ರು, ಶಾರದಾ ದೇವಿನ ಶೃಂಗೇರಿಲಿ ಕೂಡ್ಸಿದ್ರು, ಕಾಶ್ಮೀರದಲ್ಲಿ ಕೂಡ್ಸಿದ್ರು, ಎಲ್ಲಾ ದೇವರು ಅವ್ರ ಹತ್ರ ಮಾತಾಡ್ಕೊಂಡಿರ್ತಾರೆ. ಇವತ್ತು ಕೊಲ್ಲೂರು ಕೊಡಚಾದ್ರಿಯಲ್ಲಿ ಶ್ರೀಚಕ್ರ ಅವ್ರ ಕೈಯಲ್ಲೇ ಕೆತ್ತಿರೋದು. ಕೊಡಚಾದ್ರಿ ಬೆಟ್ಟದ ಮೇಲ್ಗಡೆ ಹೋದ್ರೆ ಶ್ರೀಚಕ್ರ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಅವ್ರು ಕೂತು ತಪಸ್ ಮಾಡೋಂಥ ಜಾಗ. ಇವತ್ತಿಗೂ ತುಂಬಾ ಜನ ತಂತ್ರವಿದ್ಯೆ ಕಲಿಯೋರು ಕೂಡ ಮೇಲೆ ಕೊಡಚಾದ್ರಿ ಬೆಟ್ಟದ ಗುಹೆಗಳಲ್ಲಿ ಕೂತು ತಪಸ್ ಮಾಡ್ತಾರೆ. ಸೊ ಅವ್ರಿಗೆ ಆ ತಾಕತ್ತಿತ್ತು, ಲಕ್ಷ್ಮೀನ ಬಂದು ನೀನು ಅದಕ್ಕೆ ಗುರುಗಳ ಆಶೀರ್ವಾದ ತಗೊಳ್ಳಿ ಅಂತ ನಮ್ಗಳಿಗೆಲ್ಲ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರ ಮನ್ಸಾರ ನೀನ್ ತುಂಬಾ ಚೆನ್ನಾಗಿರು ಅಂತ ಅವ್ರ ಮನ್ಸಾರ ಹೇಳ್ತಿದ್ರೆ, ಅಂದ್ರೆ ಅವ್ರ ಭಕ್ತಿಯಿಂದ ಪೂಜೆ ಮಾಡ್ತಿದ್ದವ್ರು ಹೇಳಿದ್ರೆ ನಿಜವಾಗ್ಲೂ ನಮ್ ಜೀವನ ಸಮೃದ್ಧಿಯನ್ನ ಹೊಂದುತ್ತೆ. ಅವಾಗ ಕನಕದಾರ ಸ್ತೋತ್ರವನ್ನ ಅಲ್ಲೇ ಅವರು ರಚಿಸಿ, ಅವ್ರು ಹೆಂಗೇನ ರಚಿಸಿ ಏನ್ ಕೈಯಲ್ಲಿ ರಚಿಸ್ತಿರ್ಲಿಲ್ಲ, ಶಂಕರಾಚಾರ್ಯ ಇರ್ತದ ಜ್ಞಾನದಲ್ಲಿ ಸುಲಲಿತವಾಗಿ ಹಂಗೆ ಬಾಯಲ್ಲಿ ಬಂದ್ಬಿಡೋದು. ಎಲ್ಲಾ ಚರಣಗಳು ಅವ್ರ ಬಾಯಲ್ಲಿ ಹಂಗೆ ಹೇಳ್ತಾ 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 ಹೋಗ್ಬಿಡೋರು. ಯಾಕಂದ್ರೆ ಅವ್ರ ಜ್ಞಾನ ಅಷ್ಟು ಚೆನ್ನಾಗಿತ್ತಲ್ಲ. ನಾವಾದ್ರೆ ಒಂದ್ಸತಿ ಬರ್ದು ಅದನ್ನ ಗೀಚಾಕಿ ಇನ್ನೊಂದ್ಸತಿ ಬರ್ದು ಇದು ಪ್ರಾಸ ಕರೆಕ್ಟ್ ಆಗಿಲ್ಲ ಅಂತ ಅಂದ್ರೆ ಸಾಮಾನ್ಯ ಮನುಷ್ಯ ಹಂಗ್ ಮಾಡ್ತಾರೆ. ಹಾಗೆ ಕನಕದಾರ ಸ್ತೋತ್ರ ರಚನೆ ಆಗಿದ್ದು. ಅದನ್ನ ಇವಾಗ ನಮ್ಮ ಮನೆಗಳಲ್ಲಿ ಕೂಡ ನಾವುಗಳು ಹಾಕೊಂಡ್ರು ಅದಕ್ಕೊಂದು ವೈಬ್ರೇಷನ್ ಇದೆ. ಆ ಲಕ್ಷ್ಮಿ ಪ್ರಸನ್ನಳಾಗ್ತಾಳೆ. ಆವಾಗ ಶಂಕರಾಚಾರ್ಯರಿಗೆ ಪ್ರಸನ್ನಳಾಗಿ ಅವ್ರೆಲ್ರ ಅಜ್ಜಿಗೆ ಸಮೃದ್ಧಿಯನ್ನ ಕೊಟ್ಟಂತ ದೇವಿ ನಿಮ್ಮನೆಗೂ ಅದೇ ರೀತಿ ಒಲಿದು ಬರ್ತಾಳೆ. ಈಗ ಮನೆಗಳಲ್ಲಿ ಲಕ್ಷ್ಮಿ ಪೂಜೆ ಮಾಡಕ್ಕೆ ಶ್ರೀಚಕ್ರ ಇಡ್ಬೇಕಾ? ಶ್ರೀಚಕ್ರ ಇಡೋರು ಇಟ್ಕೋಬಹುದು, ಅದೊಂದು ಪುಟ್ಟ ಕಾಯಿನ್ ಅಲ್ಲಿ ಇಟ್ಕೋಬಹುದು, ಅಥವಾ ಪುಟ್ಟ ಶ್ರೀಚಕ್ರ ಬರುತ್ತೆ. ಅಲ್ಲ, ಈಗ ಎಷ್ಟೋ ಕಡೆ ಶ್ರೀಚಕ್ರ ಅಂದ್ರೆ ಕೆಲವೊಂದ್ಸರಿ ಮನೆಗಳಲ್ಲಿ ಮುಂಚೆಯಿಂದ ಬಂದಿರತ್ತೆ, ಇಟ್ಕೊಂಡ್ಬರ್ತಾರೆ. ಈಗ ಪಾಡ್ಕಾಸ್ಟ್ ನೋಡ್ತಿರೋರು ಯಾರೋ ಹಳ್ಳಿಗಳಲ್ಲಿ ಇರ್ತಾರೆ, ಅಥವಾ ಕೆಲವರಿಗೆ ಶ್ರೀಚಕ್ರ ಏನು ಅಂತಾನೆ ಗೊತ್ತಿಲ್ಲ, ಅಥವಾ ಇದು ಲಕ್ಷ್ಮಿನ ಆಕರ್ಷಣೆ ಮಾಡಕ್ಕೆ ಇಟ್ಕೊಳ್ತಕ್ಕಂತ ಶಕ್ತಿ, ಇದು ಒಂದು ಚಕ್ರ. ಇದು ಈಗ ಲಕ್ಷ್ಮಿ, ಕಾಳಿ, ಮಹಾಸರಸ್ವತಿ, ಶ್ರೀಚಕ್ರ ರಾಜನಿಲಯಾಯ ನಮಃ, ಶ್ರೀಮತ್ ತ್ರಿಪುರ ಸುಂದರಿಯೈ ನಮಃ, ಓಂ ಶ್ರೀ ಶಿವಾಯ ನಮಃ, ಓಂ ಶ್ರೀ ಶಿವಶಕ್ತೈಕ್ಯ ಸ್ವರೂಪಿಣ್ಯ ನಮಃ. ಅವಳೇ ಶ್ರೀಚಕ್ರ ರಾಜನಿಲಯದಲ್ಲಿರುವಂತ ಲಲಿತಾ ತ್ರಿಪುರ ಸುಂದರಿ. ಸೊ ನಾನು ಅವಾಗ್ಲೇ ನಿಮ್ಗೆ ಹೇಳ್ದಂಗೆ ಅದೆಲ್ಲ ಇಟ್ಕೊಳ್ಳದೆ ಹೋದ್ರು ಮಾನಸಿಕ ಪೂಜೆಯಲ್ಲಿ ನೀವು ಅವಳನ್ನ ಶ್ರೀಚಕ್ರದಲ್ಲಿ ಅವಳು ನೆಲೆಸಿದಾಳೆ ಅನ್ನೋದನ್ನ ನೀವು ಮನಸ್ಸಿನಲ್ಲಿ ಕೂಡ ಮಾನಸಿಕ